ಶ್ರೀ ಗ್ರಂಥ ಮಹಾತ್ಮೆ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವನಷ್ಟ, ಸರ್ವ ಕಷ್ಟ, ಸರ್ವ ಪಾಪ, ಸರ್ವ ತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಸಿದ್ಧಾರೂಢರ ಮಹಾತ್ಮೆಯ ಲೀಲೆ. ನಾವೆಲ್ಲ ಸಂಸಾರವೆಂಬ ವಿಷಯಾಸಕ್ತಿಯಲ್ಲಿ ಬಿದ್ದು ನರಳಾಡುತ್ತಿದ್ದೇವೆ, ಹೊರಳಾಡುತ್ತಿದ್ದೇವೆ. ಕಷ್ಟ ಕಾರ್ಪಣ್ಯಗಳನ್ನು ಆಹ್ವಾನ ಮಾಡಿಕೊಳ್ಳುತ್ತಾ ಇದ್ದೇವೆ. ಯಾವ ವ್ಯಕ್ತಿ ಸದ್ಗುರುವಿನ ಮೇಲೆ ಸನ್ಮಾರ್ಗವನ್ನಿಟ್ಟು ಸದ್ಭಕ್ತಿಯಿಂದ ಯಾರು ಬರುವರೋ ಅಂಥವರಿಗೆ ಸಿದ್ಧಾರೂಢ ಸದ್ಗುರುರಾಜನು ಪಾವನ ಚರಣಾಂಬುಜಗಳನ್ನು ಹೊಂದಿ ಭಕ್ತರು ತಮ್ಮ ಸಂಸಾರಗಳ ಕಾರ್ಯಗಳನ್ನು ಪೂರೈಸುತ್ತಿದ್ದಾರೆ. ರೂಪಕೃಷ್ಣನೆಂಬ ಭಕ್ತ ಇದ್ದ. ಅವನ ಹೆಂಡತಿ ಭಾಗ್ಯವತಿ ಬಾಯಿಯು ಅವರಿಬ್ಬರಿಗೆ ಸಂತಾನವಾಗಿರಲಿಲ್ಲ. ಆ ಭಾಗ್ಯವತಿ ಬಾದಿಯು ಸದ್ಗುರುಗಳ ಚರಣಗಳನ್ನು ಹಿಡಿದು, ತಂದೆ, ದೀನನಾಥ ಭಾವನದಿಂದ ನಿನ್ನನ್ನು ಬೇಡುತ್ತಿದ್ದೇನೆ, ನನಗೆ ಪುತ್ರ ಸಂತಾನವನ್ನು ಕೊಡು. ಅವನ್ನು ನೋಡದೆ ಸಂಸಾರದಲ್ಲಿ ನಮಗೆ ಸುಖವೇ ಇಲ್ಲ ಅಂತ ವಿಷಯಾಸಕ್ತಿಯನ್ನು ಸದ್ಗುರುಗಳ ಮುಂದಿಡಲು ಭಾಗ್ಯವತಿಯ ವಚನವನ್ನು ಕೇಳಿಯ ಸಿದ್ಧಾರೂಢರು ಸಂಸಾರವೇ ಸುಖವೆಂತ ತಿಳಿದವರಿಗೆ ಧನಸುತದಾರಾದಿಗಳು ಸುಖಕರವು. ನಿಮಗೆ ಸಂತತಿಯ ಹೊರತು ಬಾಕಿ ಎಲ್ಲ ವಿಷಯಗಳು ಸಮೃದ್ಧಿಯಾಗಿದ್ದರೂ ಅದೊಂದಿಲ್ಲ ಅನ್ನುವ ದುಃಖ ನಿಮ್ಮನ್ನು ಕಾಡುತ್ತಾಗಿದೆ. ಹಾಗಾದರೆ ಈಶ್ವರನು ನಿಮಗೆ ಸಂತಾನವನ್ನು ಕೊಡಲಿಲ್ಲ. ಈಶ್ವರನು ನಿಮಗೆ ಇಬ್ಬರಿಗೂ ಸಂತಾನವನ್ನು ಕೊಡಲಿಲ್ಲ. ಆದರೆ ಈ ನಂಬಿರುವಂಥ ಸದ್ಗುರುರಾಯನು ನಿಮಗೆ ಸಂತಾನವನ್ನು ಕೊಡುತ್ತಾನೆ ಅಂತ ಅವಳಿಗೆ ಸಂತಾನವನ್ನು ಕೊಟ್ಟನು. ಅವಳ ತಮ್ಮ ಸ್ವಹಸ್ತದಿಂದ ವಿಭೂತಿಯನ್ನು ಮುಟ್ಟಿ ಆ ಭಾಗ್ಯವತಿಯ ಕೈಯಲ್ಲಿ ಪ್ರಸಾದವನ್ನು ಕೊಟ್ಟರು. ಅವಳು ತೆಗೆದುಕೊಂಡು ತನ್ನ ಮನೆಗೆ ಹೋದಳು. ಸದ್ಗುರು ವಚನವಂತೆ ಸರ್ವದಾ ಸಫಲವಾಗುತ್ತದೆ ಎಂದು. ಗುರುಚರಣಗಳನ್ನು ಯಾವತ್ತೂ ಮರೆಯಬೇಡಿರಿ. ಸದ್ಗುರುರಾಯನು ಎಲ್ಲಿ ನೆನೆಯುವರೋ ಅಲ್ಲಿ ಸದ್ಗುರುರಾಯನು ಪ್ರತ್ಯಕ್ಷವಾಗಿ ಅವರ ಕಷ್ಟಗಳ ಕಾರ್ಪಣ್ಯಗಳನ್ನು ದೂರು ಮಾಡುವಂಥ ಮಹಾನ್ ದೇವನು, ಶಿವನು, ಧರೆಗಿಳದಂಥ ಸಾಕ್ಷಾತ್ ಶಿವನು ಅಂಥೇಳಿ ಅವಳು ನಂಬಿರತಕ್ಕಂಥ ಆ ಸದ್ಗುರುರಾಯನು ಕೊಟ್ಟಂಥ ವಿಭೂತಿ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾಳೆ. ಅವರು ಹೇಳಿದ ರೀತಿ ಅವಳು ಗರ್ಭಾವತಿಯಾಗಿ ಮಕ್ಕಳನ್ನು ಹೆರುತ್ತಾಳೆ. ಸತತವಾಗಿ 9 ಮಕ್ಕಳಿಗೆ ಜನ್ಮವನ್ನು ಕೊಡುತ್ತಾಳೆ. ಮಕ್ಕಳಿಂದ ಜೀವನವು ಬೇಸರಗೊಳ್ಳುತ್ತಾಳೆ. ಆವಾಗ ಸದ್ಗುರುರಾಯನಲ್ಲಿ ಬಂದು ಮತ್ತೆ ಕೇಳ್ತಾಳೆ, ಪ್ರಭುವೇ, ತಂದೆ, ಮಕ್ಕಳು ನನಗೆ ಸಾಕು ಮಾಡು ಪ್ರಭುವೇ, ಸಂತಾನ ಫಲ ನನಗಿನ್ನ ಸಾಕಾಯಿತು ಅಂತ ಮತ್ತೆ ದೀನಭಾವದಿಂದ ಸಿದ್ಧಾರೂಢರನ್ನು ಕೇಳಿಕೊಳ್ಳಲು ತಟಾಸ್ತು ಅಂತ ಸಿದ್ಧಾರೂಢರು ಅವಳಿಗೆ ಆಶೀರ್ವದಿಸಿದರು. ಆವಾಗ ಅವಳ ಗರ್ಭವು ನಿಂತಿತು. ಮತ್ತೆ ಅವಳಿಗೆ
ಮಕ್ಕಳಾಗಲಿಲ್ಲ. ಹೀಗೆ ರೂಪಕೃಷ್ಣನು ಒಂದು ದಿನ ತನ್ನ ಕೆಲಸದ ನಿಮಿತ್ತ ಮದ್ರಾಸಿಗೆ ಹೋಗಬೇಕಾದಂಥ ಸಮಯ ಬರುತ್ತದೆ. ಆವಾಗ ಸದ್ಗುರುಗಳ ವಚನಾಕ್ರಮವನ್ನು ತೆಗೆದುಕೊಂಡು ಮದ್ರಾಸಿಗೆ ಹೋಗುತ್ತಾನೆ. ಸದ್ಗುರುಗಳು ಏನು ಹೇಳ್ತಾರಂತಂದ್ರೆ, ನೀವು ಎಲ್ಲಿ ಇರಿ, ಹೇಗೆ ಇರಿ, ಗುರುವಿನ ಜ್ಞಾನವನ್ನು ಮಾಡುತ್ತಾ ಇರಿ. ನಿಮಗೇನೇ ಕಷ್ಟಗಳು ಬಂದರೂ, ಏನೇ ನೋವುಗಳಿದ್ದರೂ ಆ ಗುರುವಿನ ಜ್ಞಾನದಿಂದ ನಿಮ್ಮೆಲ್ಲ ಕಷ್ಟಗಳು, ನೋವುಗಳು ಮಾಯವಾಗುವವು ಅಂತ ಹೇಳುತ್ತಾ ಅವರನ್ನು ಮದ್ರಾಸಿಗೆ ಹೋಗಲು ಬಿಡುತ್ತಾನೆ. ಭಾಗ್ಯವತಿ ಬಾಯಿ ಒಬ್ಬಳೇ ಮನೆಯಲ್ಲಿರುತ್ತಾಳೆ. ಗಂಡ ಕೆಲಸ ನಿಮಿತ್ತ ಮದ್ರಾಸಿಗೆ ಹೋಗಿರುತ್ತಾನೆ. ಹಾಗೆ ಒಂದು ಕೃಷ್ಣ ಅಂತಕ್ಕಂಥ ಒಂದು ಮಗುವಿಗೆ ಜ್ವರ ಬಂದು ಭಾಳ ನೆರಳಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಜೀವ ಹೋಗಿಬಿಡುತ್ತೇನೋ ಅನ್ನುವ ಸ್ಥಿತಿ ಬಂದೊದಗಿರುತ್ತದೆ. ಅವಳು ಯಾವುದೇ ಔಷಧೋಪಚಾರಗಳನ್ನು ಮಾಡಿರುವುದಿಲ್ಲ. ಏಕೆ ಮಾಡಿರೋದಿಲ್ಲ ಅಂದರೆ, ಗುರುವಿನ ಚರಣಗಳಲ್ಲಿ ತನ್ನ ಪಾದವನ್ನು, ಗುರುವಿನ ಚರಣಗಳ ಪಾದಗಳಲ್ಲಿ ತನ್ನ ಮಸ್ತಕವನ್ನಿಟ್ಟು ಬೀಳ್ತಾ ಇರ್ತಾಳಲ್ಲೇ, ಗುರುವೇ ನಿನ್ನನ್ನು ಹೊರತು ನನಗೆ ಯಾರೂ ಇಲ್ಲ, ಯಾವ ದೇವರು ಇಲ್ಲ, ಯಾವ ಔಷಧೋಪಚಾರವೂ ನನಗೆ ಬೇಕಿಲ್ಲ, ನನ್ನ ಮಗುವನ್ನು ರಕ್ಷಿಸುವ ಹೊಣೆ ನಿನ್ನದೇ ಇರುವುದು, ನೀನು ಕೊಟ್ಟ ಫಲವು ನೀನೇ ರಕ್ಷಿಸಬೇಕು ಪ್ರಭುವೇ ಎಂದು ಹಠವನ್ನು ಹಿಡಿದು ಸಿದ್ಧಾರೂಢರಿಗೆ ಪೂಜೆ ಸಲ್ಲಿಸ್ತಾಳೆ, ನಮನಗೈತಾಳೆ. ಪ್ರಭುವೇ, ನೀ ಬಂದು ನನ್ನ ಮಗುವನ್ನು ನೋಡಬೇಕು. ಆವಾಗ ಅವರ ಬಾಗಿಲಿಗೆ ಹಾಕಿದಂಥ ಪರದೆ ಇರುತ್ತದೆ. ಆ ಪರದೆಯಿಂದ ಪ್ರಕಾಶವಾದ ಬೆಳಕು ಬರ್ತದೆ. ಶ್ರೀಕೃಷ್ಣನ ಅವತಾರವಿರ್ತದೆ, ಪರಮಾತ್ಮನ ಶೋಭಾ ಲೀಲವಿರ್ತದೆ. ಬರಗಾಲದಿಂದ ಬರ್ತಕ್ಕಂಥ ಸಿದ್ಧಾರೂಢರನ್ನು ನೋಡಿ ಒಂದು ಕ್ಷಣ ಮಂದಗತ ಸ್ಥಿತಿಯಲ್ಲಿ ನಿಂತು ಬಿಡುತ್ತಾಳೆ. ಮಂದ ಸ್ಥಿತಿಯಲ್ಲಿ ನಿಂತು ಬಿಡುತ್ತಾಳೆ. ಸಿದ್ಧಾರೂಢರ ಜೊತೆ ಮಾತನಾಡಲು ಅವರಿಗೆ ಮಾತು ಸಹಿತ ಬರಲಾರದೆ ಕೈ ಮಾಡಿ ತನ್ನ ರೋಗಗ್ರಸ್ತ ಮಗುವನ್ನು ಮಲಗಿರುವುದನ್ನು ತೋರಿಸಿದಾಗ ಸಿದ್ಧಾರೂಢರ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ತಮ್ಮ ಹಸ್ತದಿಂದ ಮಗುವನ್ನು ಮೈಯೆಲ್ಲ ಸವರಿದಾಗ ಮಗು ಎಚ್ಚೆತ್ತು ಕಣ್ಣು ತೆರೆದು ಎದ್ದು ಕೂತು ಸ್ವಸ್ಥವಾಗಿ ಮಾತನಾಡಲು ಶುರುವಾಗಿರ್ತದೆ. ಆವಾಗ ಅಂದ್ಕೊಳ್ತಾಳೆ, ಪ್ರಭುವೇ, ನೆನೆದವರ ಮನದಲ್ಲಿ ನೀನಿರುವೆ. ಯಾರು ನಿಷ್ಠಾವಂತ ಭಾವನೆಯಿಂದ ನಿನ್ನನ್ನು ನೆನೆಯುತ್ತಾರೋ, ಯಾರು ನಿನ್ನನ್ನು ಪೂಜಿಸುತ್ತಾರೋ ಅಂಥವರಿಗೆ ನೀನು ದೀನನಾಯಕನಾಗಿರುವಿ. ಕಷ್ಟದಲ್ಲಿ ಸಹಾಯ ಮಾಡತಕ್ಕಂಥ ಪ್ರಭು ನೀನಾಗಿರುವಿ. ಸಾಕ್ಷಾತ್ ಪರಮಾತ್ಮ ನೀನಿದ್ದಿ. ನೆನೆದಾಕ್ಷಣ ನನ್ನ ಮನದನಿಗೆ ಬಂದು ನನ್ನ ಮಗುವನ್ನು ನೀನು ರಕ್ಷಿಸಿದಿ ಪ್ರಭುವೇ ಅಂದು ಆ ಮಗುವನ್ನು ಸಂರಕ್ಷಣೆ ಮಾಡಲು ಹೋಗ್ತಾಳೆ. ಅಷ್ಟರಲ್ಲಿ ಸಿದ್ಧಾರೂಢರು ಹೊರಗಡೆ ಅದೃಶ್ಯರಾಗಿ ಬಿಡುತ್ತಾರೆ. ಅವಾಗ ಅಂದ್ಕೊಳ್ತಾಳೆ, ನಾನೆಂಥ ಮೂರ್ಖಳು, ಸಾಕ್ಷಾತ್ ಪ್ರಭು ಮನೆಗೆ ಬಂದಾಗ ಅವನು ಗುರು ಸೇವೆಯನ್ನು ಮಾಡಲಿಲ್ಲ, ಪಾದ ಪೂಜೆ ಮಾಡಲಿಲ್ಲ ಅಂತ ಕಣ್ಣೀರನ್ನು ಹಾಕ್ತಾಳೆ. ಇದರ ಅರ್ಥ, ಮದ್ರಾಸಿನಿಂದ ಮತ್ತೆ ಹೊಳ್ಳಿ ಮರಳಿ ಗಂಡ ಬಂದಾಗ ನಡೆದ ವೃತ್ತಾಂತವನ್ನೆಲ್ಲ ಗಂಡನಿಗೆ ಹೇಳ್ತಾಳೆ. ಅವಾಗ ಗಂಡ ಕೂಡಲೇ ಸಿದ್ಧಾರೂಢರನ್ನು ನಾವು ನೋಡಬೇಕು, ನನ್ನ ಮನೆಗೆ ಬಂದು ನನ್ನ ಮಗುವನ್ನು ಆರೋಗ್ಯವಂತರನ್ನಾಗಿ ಮಾಡಿದ ಪ್ರಭುವನ್ನು ನಾನು ನೋಡಬೇಕು ಅಂತ ಹುಬ್ಬಳ್ಳಿಗೆ ಹೊರಟು ಬರುತ್ತಾರೆ. ಹೀಗೆ ಇದರ ಅರ್ಥ ಏನಿದೆ ಅಂದರೆ, ಯಾರು ನಿಷ್ಠಾವಂತ ಭಾವನೆಯಿಂದ, ಯಾರು ಶ್ರದ್ಧೆಯಿಂದ ನಾಮಸ್ಮರಣೆಯನ್ನು ಮಾಡ್ತಿರ್ತಾರೆ, ಯಾರು ಗುರು ಸೇವೆಯನ್ನು ಮಾಡ್ತಿರ್ತಾರೆ ಅಂಥವರಿಗೆ ಸಿದ್ಧಾರೂಢರು ಎಲ್ಲ ಕಾಲದಲ್ಲೂ ಅವರಿಗೆ ಪ್ರತ್ಯಕ್ಷ ರೂಪವನ್ನು ಕೊಟ್ಟು ಅವರನ್ನು ಕಾಪಾಡಲು ಸಿದ್ಧರಾಗಿರುತ್ತಾರೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು. ಗುರು ಸೇವೆ ಪ್ರಧಾನವಾಗಿದ್ದು ಅವರು ನೆನೆದವರ ಮನದಲ್ಲಿ ಇರತಕ್ಕಂಥ ಸಾಕ್ಷಾತ್ ಪರಮಾತ್ಮನು ಅವರ ನಡೆಯನ್ನು, ಅವರ ಕಥೆಯನ್ನು ಕೇಳ್ರಿ, ಅವರ ನಾಮಸ್ಮರಣೆ ಮಾಡಿರಿ. ಓಂ ನಮಃ ಶಿವಾಯನ ನಾಮಸ್ಮರಣೆ ನಾಲಿಗೆ ಮೇಲೆ ಮಾಡಿರಿ. ಖಂಡಿತವಾಗಲೂ ಸಿದ್ಧಾರೂಢರು ಕಷ್ಟ ಕಾಲದಲ್ಲಿ ಬಂದು ನಮ್ಮನ್ನು ಸ್ವಸ್ಥರನ್ನಾಗಿ ಮಾಡುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಇಷ್ಟು ಹೇಳಿ ನಮ್ಮ ಸಿದ್ಧಾರೂಢರ ಲೀಲೆ ನಿಮಗೆ
ಒಳ್ಳೆಯದನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಮಂಜುಳಾ ನಾಗರಾಜ್.